ಯೆಹೋವನೇ, ನೀನು ನನ್ನನ್ನು ಕಾಯುವ ಗುರಾಣಿ. ನೀನು ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನೂ ಆಗಿದ್ದಿ. ನಾನು ಯೆಹೋವನಿಗೆ ಮೊರೆಯಿಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರವನ್ನು ಅನುಗ್ರಹಿಸುತ್ತಾನೆ. ಯೆಹೋವನು ನನ್ನನ್ನು ಕಾಪಾಡುವವನಾದ್ದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೆನು. ನನ್ನ ಸುತ್ತಲೂ ಸನ್ನದ್ಧರಾಗಿ ನಿಂತಿರುವ ಸಾವಿರಾರು ವೈರಿಗಳಾದರೂ ನಾನು ಹೆದರೆನು. ಯೆಹೋವನೇ, ನನ್ನ ದೇವರೇ, ನನ್ನ ಎಲ್ಲಾ ಶತ್ರುಗಳ ದವಡೆಯ ಮೇಲೆ ಬಡಿದು ಅವರ ಹಲ್ಲುಗಳನ್ನು ಉದುರಿಸಿ ಬಿಟ್ಟವನೇ, ಎದ್ದು ಬಂದು ನನ್ನನ್ನು ರಕ್ಷಿಸು. ರಕ್ಷಣೆಯು ಯೆಹೋವನಿಂದಲೇ ಉಂಟಾಗುವುದು. ಯೆಹೋವನೇ, ನಿನ್ನ ಆಶೀರ್ವಾದವು ನಿನ್ನ ಪ್ರಜೆಯ ಮೇಲೆ ಇರಲಿ. ಈ ಒಂದು ವಾಕ್ಯದ ಮೂಲಕವಾಗಿ ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ಕೂಡಿ ಬಂದಿರತಕ್ಕಂತ ಎಲ್ಲಾ ಬೋಧಕರಿಗೂ, ಸಹೋದರ ಸಹೋದರಿಯರಿಗೂ ಹಾಗೂ ಹಿರಿಯರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಬೋಧಕರಾದ ಎಂ ರಾಜುರವರ ಪರವಾಗಿ ತಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ಪ್ರೀತಿಯಿಂದ ಸ್ವಾಗತಿಸುವಂತವಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಸಹೋದರ ಜಾನ್ ಡೇವಿಡ್ ರವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ಮುನ್ನಡೆಸಲು ವಿನಂತಿಸ್ತೇನೆ. ಹಾಲೆಲೂಯಾ. ಪರಿಶುದ್ಧನು ನಮ್ಮೆಲ್ಲರ ಕುರುಬನೂ ಆದ ಪರಲೋಕದ ನಮ್ಮ ತಂದೆಯೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೀನಿ. ಬೆಳಗಿನ ಜಾವದಲ್ಲಿ ನಮ್ಮನಪ್ಪ ತಂದೆ ಯೇಸು ನಾಮದಲ್ಲಿ ಪರಿಶುದ್ಧ ಆತ್ಮನ ಸಹಾಯದಿಂದ ನಾವು ನಿನ್ನ ಪಾದ ಸನ್ನಿಧಿಗೆ ನಾವು ಬಂದಿದ್ದೇವೆ. ನಿನ್ನೆ ರಾತ್ರಿ ಒಳ್ಳೆ ವಿಶ್ರಾಂತಿಯನ್ನು ಕೊಟ್ಟು ಸುಖಕರವಾದ ನಿದ್ರೆಯನ್ನು ಕೊಟ್ಟು ಇವತ್ತಿನ ದಿವಸದಲ್ಲಿ ಹೌದು ನಮ್ಮನ್ನು ನಿನ್ನ ಜೀವಿತರ ಪಟ್ಟಿಯಲ್ಲಿ ನಮ್ಮನ್ನು ಎನಿಸಿದಕ್ಕಾಗಿ ಸ್ತೋತ್ರ. ಎಷ್ಟೋ ಮಂದಿ ಅಪ್ಪ ತಂದೆ ಇವತ್ತಿನ ದಿವಸವನ್ನು ಕಾಣಲೇ ಇಲ್ಲ. ಆದ್ರೆ ನಮಗಾದರೂ ಜಗತ್ತುತ್ಪತ್ತಿಗೆ ಮುಂಚೆ ಯೇಸು ಕ್ರಿಸ್ತನಲ್ಲಿ ಆರಿಸಿದಂತ ಈ ಸಣ್ಣ ಮಂದೆಗೆ ಹೆಸರಿಡಿದು ಕರೆದ ನಮ್ಮ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ, ಮಹಿಮೆಯನ್ನು ಸಲ್ಲಿಸ್ತೇನೆಪ್ಪ. ಅಪ್ಪ ತಂದೆ, ಈ ದಿವಸದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರೆಂಬ ಕೂಟದಲ್ಲಿ ಅಪ್ಪ ತಂದೆ ಅನುದಿನವೂ ನಮ್ಮನ್ನು ಕರೆದುಕೊಂಡು ಬರುವುದಕ್ಕಾಗಿ ನಿನಗೆ ಸ್ತೋತ್ರ. ಇವತ್ತಿನ ದಿವಸದಲ್ಲಿ ಅಪ್ಪ ತಂದೆ, ನೀನು ಕೊಡುವಂತ ಮನ್ನವನ್ನು ನಾವು ಸೇವಿಸಿ ಅದನ್ನು ಜೀರ್ಣಿಸಿಕೊಂಡು ನಿನಗೋಸ್ಕರ ಜೀವಿಸುವ ಹಾಗೆ ನಮಗೆ ಶಕ್ತಿ ಬಲವನ್ನು ಕೊಟ್ಟು ನಡೆಸಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಪ್ರತ್ಯೇಕವಾಗಿ ಇವತ್ತು ಮಾತನಾಡುವಂತಹ ದೇವ ಸೇವಕರನ್ನು ನಿನ್ನ ಕರೆಗಳಿಗೆ ಸಮರ್ಪಿಸ್ತೇನೆ. ಅವರ ಬಾಯಿಗೆ ಬಾಯಿಯಾಗಿದ್ದು ಅವರಿಂದ ಬರುವಂತ ಎಲ್ಲ ವಾಕ್ಯಗಳು ನಿನ್ನ ಕೃಪಾಸಿಂಹಾಸನದಿಂದ ಬರಲಿ. ಪ್ರಸನ್ನತೆಯಿಂದ ಅವರನ್ನು ತುಂಬಿಸುವಂತ ನಿನ್ನ ಬೇಡಿಕೊಳ್ಳುತ್ತೇನೆ. ಇವತ್ತಿನ ದಿವಸದಲ್ಲಿ ಅಪ್ಪ ತಂದೆ ಬಂದು ಸೇರಿದಂತ ಎಲ್ಲರ ಜೀವಿತದಲ್ಲಿ ಬರುವಂತವರ ಎಲ್ಲರ ಜೀವಿತದಲ್ಲಿ ನೀನು ಮಾತನಾಡಬೇಕಪ್ಪ. ಯಾವಾಗ ನೀನು ಮಾತನಾಡುತ್ತೆಯಲ್ಲಿ ಕಾರ್ಯವಾಗುತ್ತದೆಪ್ಪ, ಅದಕ್ಕೆ ಸ್ತೋತ್ರ. ಅಪ್ಪ ತಂದೆ, ನೀನೆ ನಮ್ಮ ರಕ್ಷಕನು, ನಮ್ಮ ಒಡೆಯನು. ಮನುಷ್ಯ ಮಾತ್ರದಲ್ಲಿ ನಮಗೆ ಯಾವುದೇ ಭರವಸೆ ಇಲ್ಲ. ನೀನೇ ನಮ್ಮ ರಕ್ಷಕನು, ನಮ್ಗೆ ಸಹಾಯಕನು ನೀನಪ್ಪ ತಂದೆ. ನಮ್ಮ ಬಲಬದಿಯಲ್ಲಿ ನೆರಳಿನಂತೆ ಇದ್ದು ನಮ್ಮ ಕಾಲು ಕಲ್ಲಿಗೆ ತಗಲದಾಗೆ ಅಪ್ಪ ತಂದೆ ನೀನು ಎಚ್ಚರವಾಗಿದ್ದು ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯುವ ದೇವರೇ, ವಾಗ್ದಾನವನ್ನು ಮಾಡಿದೆ. ಇಂದಿನಿಂದ ಸದಾ ಕಾಲ ನೀವು ಹೋಗುವಾಗಲೂ ಬರುವಾಗಲೂ ನಿನ್ನ ಜೊತೆ ಇರುತ್ತೇನೆ ಎಂದು ಹೇಳಿದ ದೇವರೇ, ನಿನಗೆ ಸ್ತೋತ್ರ. ಅಪ್ಪ ತಂದೆ, ಎಲ್ಲರನ್ನು ಇವತ್ತಿನ ದಿವಸದಲ್ಲಿ ವಿಶೇಷವಾಗಿ ಆಶೀರ್ವದಿಸು, ನೀನು ಬಲಪಡಿಸು ನಮ್ಮನ್ನಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಕೊನೆಯ ಕಾಲದಲ್ಲಿ ನಾವು ಇರುವಂತಹ ಸಂದರ್ಭದಲ್ಲಿ ಅಪ್ಪ ತಂದೆ, ನಮ್ಮನ್ನಪ್ಪ ತಂದೆ ನಿನ್ನ ರಾಜ್ಯದ ವಿಸ್ತರಣೆಗೋಸ್ಕರ ನಮ್ಮ ಉಪಯೋಗಿಸುವ ಅವಕಾಶಗಳನ್ನು ಕಲ್ಪಿಸಿಕೊಡುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಅಪ್ಪ ತಂದೆ, ನಿನಗೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನೀನು ಸಲ್ಲಿಸುವಾಗ ನಮಗೆ ಅಪ್ಪ ತಂದೆ ನಿನ್ನ ಸದುತ್ತರನ್ನು ಕೊಟ್ಟು ನೀನು ನಡೆಸುವ ದೇವರು. ಅಪ್ಪ ತಂದೆ, ನಿನಗೆ ಸ್ತೋತ್ರವಾಗಲಿ. ಹೌದಪ್ಪ ತಂದೆ, ಯಾರೋ ಇಲ್ಲಿ ಬಂದಂತಹ ಯಾರೋ ಆ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಲ್ಲಿಸುವಂತವರ ಅವರ ಜೀವಿತದಲ್ಲಿ ಹೌದಪ್ಪ ತಂದೆ, ಅವರ ಬರಿ ಕೈಯಲ್ಲಿ ಹೋಗದಾಗಿ ನಿನ್ನಲ್ಲಿ ವಾಕ್ಯವನ್ನು ಹಿಡಿದುಕೊಂಡು ಸ್ವಸ್ಥತೆಯನ್ನು ಪಡೆದುಕೊಂಡು ಹೋಗುವ ಹಾಗೆ ನಡೆಸುವ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಇವತ್ತಿನ ದಿವಸದಲ್ಲಿ ನಮ್ಮನ್ನು ವಿಶೇಷವಾಗಿ ಆಶೀರ್ವದಿಸು. ಈ ಒಂದು ಪ್ರಾರ್ಥನೆಯನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ನಮ್ಮನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಸಹೋದರರಿಗೆ ಧನ್ಯವಾದಗಳನ್ನ ಸಲ್ಲಿಸುವಂತವಳಾಗಿದ್ದೇನೆ. ಈ ಒಂದು ಸಮಯದಲ್ಲಿ ಬೋಧಕರಾದ ಜಾನ್ಸನ್ ಯೇಸುದಾಸ್ರವರು ವಿಶೇಷ ಗೀತೆಗಳನ್ನೇ ದೇವರ ಮಹಿಮೆಗೋಸ್ಕರ ಹಾಡುವಂತವರಾಗಿದ್ದಾರೆ.
ಯೇಸು ನೀ ಬೇಗ ಬಾ ಎನ್ ಹೃದಯದಲ್ಲಿ ನೀ ಬರದೆ ಹೋದರೆ ಬಳಿಗಿಲ್ಲ ಸರೆ. ನೀ ಬರದೆ ಹೋದರೆ ಬಳಿಗಿಲ್ಲ ಯೇಸು ನೀ ಬೇಗ ಬಾ ಎನ್ ಹೃದಯದಲ್ಲಿ ಈ ಜೀವನ ಯಾತ್ರೆಯು ನೀ ನಡೆಯ ಮಾಡು, ಬಿರುಗಾಳಿಯಿಂದಲೂ ನನ್ನನ್ನು ಕಾಪಾಡು. ಓ ಪ್ರಿಯ ನಾವಿಕ ಜೀವದಾಯಕ ಯೇಸು ನೀ ಬೇಗ ಬಾ ಎನ್ ಹೃದಯದಲ್ಲಿ ನೀ ಬರದೆ ಹೋದರೆ ಬಳಿಗಿಲ್ಲ ಸರೆ. ಯೇಸು ನೀ ಬೇಗ ಬಾ ಎನ್ ಹೃದಯದಲ್ಲಿ ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ, ನೆಮ್ಮದಿಯ ಜೀವನ ಇನ್ನೆಲ್ಲಿ ಕಾಣಲಿ. ನಿನ್ನ ಹಸ್ತ ನೀಡು, ಧನ್ಯನಾಗ ಮಾಡು. ಯೇಸು ನೀ ಬೇಗ ಬಾ ಎನ್ ಹೃದಯದಲ್ಲಿ ನೀ ಬರದೆ ಹೋದರೆ ಬಳಿಗಿಲ್ಲ ಸರೆ. ನೀ ಬರದೆ ಹೋದರೆ ಬಳಿಗಿಲ್ಲ ಸರೆ. ಯೇಸು ನೀ ಬೇಗ ಬಾ ಎನ್ ಹೃದಯದಲ್ಲಿ ನಿನ್ನಲ್ಲೇ ಬದುಕುವೆನಾ, ನಿನ್ನಲ್ಲೇ ಸಾಯುವೆ, ನಿನ್ನಲ್ಲೇ ಜೀವವು, ನಿನ್ನಲ್ಲೇ ನಾನಿರುವೆ. ನಿನ್ನಲ್ಲೇ ಬದುಕುವೆನಾ, ನಿನ್ನಲ್ಲೇ ಸಾಯುವೆ, ನಿನ್ನಲ್ಲೇ ಜೀವವು, ನಿನ್ನಲ್ಲೇ ನಾನಿರುವೆ. ನಿನ್ನಲ್ಲೇ ನಾನಿರುವೆ. ಮುಕ್ತಿದಾತನೇ ಯೇಸು ನೀ ಬೇಗ ಬಾ ಎನ್ ಹೃದಯದಲ್ಲಿ ನೀ ಬರದೆ ಹೋದರೆ ಬಳಿಗಿಲ್ಲ ಸರೆ. ನೀ ಬರದೆ ಹೋದರೆ ಬಳಿಗಿಲ್ಲ ಸರೆ. ಯೇಸು ನೀ ಬೇಗ ಬಾ ಎನ್ ಹೃದಯದಲ್ಲಿ. ಆಮೆನ್. ವಿಶೇಷ ಗೀತೆಯೊಡನೆ ದೇವರನ್ನ ಮಹಿಮೆ ಪಡಿಸಿದ ಬೋಧಕರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ದೈವಿಕ ಮನ್ನವನ್ನ ಪಡಿಸ್ತಕ್ಕಂಥವರು ಈ ಹಿರಿಯರಾದ ಗಾಂಧಿ ಜಾರ್ಜ್ ಅವರು ಕಾಮಗೆರೆ ಶಾಲೆಯಲ್ಲಿ ಪ್ರಾಂಶುಪಾಲರಾಗಿ ತಮ್ಮ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಹಿರಿಕರನ್ನ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಬೋಧಕರಾದ ಎಂ ರಾಜುರವರ ಪರವಾಗಿ, ಎಚ್ಚರವಾಗಿದ್ದು ಕುಟುಂಬದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತಳಾಗಿದ್ದೇನೆ. ಹಿರಿಕರೇ, ಇದು ನಿಮ್ಮ ಅಮೂಲ್ಯ ಸಮಯವಾಗಿದೆ. ದೈವಿಕ ಮನವನ್ನ ಬಡಿಸಲು ತಮ್ಮನ್ನು ಸ್ವಾಗತಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಿಜವಾಗಿ ನಾನು ಎಷ್ಟು ಭಾಗ್ಯ ಬಂತಂದ್ರೆ ಈ ಪಾಸ್ಟರ್ ರಾಜ್ ಅವರ ಝೂಮ್ ಅಲ್ಲಿ ಸೇರಿ ದೇವರ ವಾಕ್ಯವನ್ನು ಹಂಚುವಂತ ನನಗಿಂತ ಸಮಯ ಕೊಟ್ಟದಕ್ಕಾಗಿ ದೇವರನ್ನು ಕೃತಜ್ಞತೆ ಸಲ್ಲಿಸ್ತೇನೆ. ಖಂಡಿತವಾಗಿ ಸ್ವಾಮಿ ಇವತ್ತು ನಮ್ಮನ್ನ ಆಶ್ರಯಿಸ್ತಾನೆ, ನಡೆಸ್ತಾನೆ, ಬಲಪಡಿಸ್ತಂತ ಆ ನಂಬಿಕೆಯಿಂದ ನಾವು ಇವತ್ತು ಪ್ರಾರಂಭಿಸೋಣ.
ಮತ್ತೆ ಫಾಸ್ಟರ್ ಜಾನ್ಸನ್ ಯೇಸುದಾಸರು ನನ್ನ ಫೇವ್ರೆಟ್ ಸಾಂಗ್ ಹಾಡೋದಕ್ಕೆ ಕೂಡ ಅವ್ರಿಗೆ ವಂದನೆ ಸಲ್ಲಿಸ್ತೇನೆ. ನಿಜವಾಗಿ ಯೇಸು ಸ್ವಾಮಿ ಬೇಗನೆ ಬರ್ತಾನೆ ಅಂತ ನಾವು ನಂಬಿ ನಾವು ಕಾಯ್ಕೊಂಡಿದ್ದೇವೆ. ಅದಕ್ಕೋಸ್ಕರ ನಮ್ಮ ಪ್ರಾರ್ಥನೆ ನಾವು ಬಲಪಡಿಸಿ ದೇವರ ಬರವಣಿಗೆ ನಾವು ಸಿದ್ಧಪಟ್ಟು ನಾವು ಅವನಿಗೆ ರಾಜಕೀಯಕ್ಕೆ ನಾವು ಪ್ರಯತ್ನ ಮಾಡೋಣ. ಪ್ರಿಯ, I would like to thank Pastor Raju for giving me this opportunity to share this message this morning. And also would like to thank Sister Savita also for giving this opportunity. ಇವತ್ತು ನಾನು ಆರಿಸ್ಕೊಂಡೆ, ನಮ್ಗೆಲ್ಲ ಗೊತ್ತುಂಟು, ಈ ಅಂತ್ಯ ಕಾಲದಲ್ಲಿ ನಾವು ಜೀವಿಸ್ತಿರುವಾಗ ಪ್ರಾರ್ಥನೆ ಇರುವಂತ ಒಂದು ದೊಡ್ಡ ಬಲ. ಪ್ರಾರ್ಥನೆ ಇಲ್ಲದೆ ಹೋದ್ರೆ ನಾವು ಏನು ಮಾಡೋಕ್ಕೂ ಸಾಧ್ಯವಿಲ್ಲ. ಇಟ್ಸ್ ಓನ್ಲಿ ಪ್ರೇಯರ್ ಓನ್ಲಿ ಕ್ಯಾನ್ ಬಿಲ್ಡ್ ಅವರ್ ಲೈಫ್ಸ್ ಆನ್ ದಿಸ್ ಅರ್ತ್. ಈ ಪ್ರಾರ್ಥನಾ ಜೀವನದ ನಾವು ಇರಕ್ ಹೋಗುವಾಗ ಖಂಡಿತವಾಗಿ ದೇವ್ರು ನಮ್ಗೆ ಬಲಪಡಿಸಿ ನಮ್ಮನ್ನ ಆಶೀರ್ವದಿಸಿ ನಡೆಸುವಂತ ಕರ್ತನಾಗಿದೆ ಅಂತ ನಾವು ನಂಬಿದ್ವಿ ಪ್ರಿಯರೇ. ಇವತ್ತು ನಾವು ನೋಡಕ್ ಹೋಗುವಾಗ ಅನೇಕ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬರ್ತದೆ ಪ್ರಿಯರೇ. There are a lot of problems and difficulties that we face in our life on these situations. Problems of employments, problems of education of the children, problems of the marriage of the children, financial sickness. ನಾವು ನೋಡಕ್ ಹೋಗುವಾಗ ಅನೇಕ ಘಟನೆಗಳು ನಮ್ಮ ಜೀವನ ನಡೀತಂದ್ರೆ, ಕೆಲಸ ಕಾರ್ಯಗಳಲ್ಲಿ, ಮಕ್ಕಳ ಭವಿಷ್ಯಕ್ಕಾಗಿ, ಮದುವೆಗಾಗಿ, ಹಣಕಾಸಲ್ಲಿ ಮತ್ತು ಅನೇಕ ಕಾಯ್ದೆಗಳು ನಾವು ನೋಡ್ತೀವಿ ಪ್ರಿಯರೇ. ಇವೆಲ್ಲ ಯಾಕಂದ್ರೆ ಬರುವ ಒಂದು ಸಮಯದ ನೋಡಕ್ ಹೋದ್ರೆ ಇವೆಲ್ಲ ಅಂತ್ಯಕಾಲ ನಾವು ಇದನ್ನ ನಾವು ಫೇಸ್ ಮಾಡ್ಬೇಕಾಗ್ತದೆ. ಅದಕ್ಕೆ ಇವತ್ತು ನಾನು ಆರಿಸ್ಕೊಂಡಂತ ಒಂದು ವಾಕ್ಯ ಅಂತಂದ್ರೆ, ನಿರೀಕ್ಷಿಸು, ಹ್ಯಾವ್ ಕಾನ್ಫಿಡೆಂಟ್ ವಿತ್ ಗಾಡ್. ಡೆಫಿನೆಟ್ಲಿ ಗಾಡ್ ವಿಲ್ ಡೂ ಗ್ರೇಟ್ ಮಿರಾಕಲ್ಸ್ ಇನ್ ಯುವರ್ ಲೈಫ್ಸ್. ದೇವರು ಅದ್ಭುತ ಕಾರ್ಯ ಮಾಡುವಂತ ಕರ್ತನಾಗಿದ್ದಾನೆ ಪ್ರಿಯರ್. ಯಾರು ಅವನ ಮೇಲೆ ನಾವು ಭರವಸೆ ಇಟ್ಕೊಂಡು ನಾವು ಜೀವಿಸಕ್ ಹೋಗುವಾಗ ಅವನು ಎಂದಿಗೂ ನಮ್ಗೆ ಕೈ ಬಿಡುವಂತ ಕರ್ತನಾಗಿದೆ. ನಮ್ಗೆಲ್ಲ ಚೆನ್ನಾಗಿ ಗೊತ್ತುಂಟು, ಯೆಶಾಯ 41:10 ಹೇಳ್ತದೆ, ಫಿಯರ್ ನಾಟ್, ನೀನಂತೂ ಹೆದರಬೇಡ, ಐ ಆಮ್ ವಿತ್ ಯು, ನಾನು ನಿನ್ನ ಸಂಗಡ ಇದ್ದೀನಿ ಅಂತ ಹೇಳಿ. ಸೊ ವೆನ್ ಗಾಡ್ ಸೇಸ್, ನಾವು ಯಾವ್ದಕ್ಕೂ ನಾವು ಹೆದರಬಾರ್ದು. ನಾವು ನಿರೀಕ್ಷೆ ಇಟ್ಕೊಂಡು ನಾವು ಜೀವಿಸ್ತಿರುವಾಗ ದೇವರು ನಮ್ಗೆ ಎಂದಿಗೂ ನಮ್ಗೆ ಕೈ ಬಿಡದ ಕರ್ತನಾಗಿದೆ ಪ್ರಿಯರ್. ಬಿಕಾಸ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್. ನನ್ನ ಜೀವನದಲ್ಲಿ ಬಹಳ ಅನುಭವಿಸ್ಕೊಂಡಿದ್ದಂತ ದೇವರ ರುಚಿಯನ್ನು ನಾನು ಕಂಡುಕೊಂಡಿದ್ದೇನೆ. ಯಾಕಂದ್ರೆ ದೇವ್ರ ಮೇಲೆ ನಾವು ಭರೋಸೆ ಹಾಕುವಾಗ ಅವನು ನಮ್ಮನ್ನ ಎಂದಿಗೂ ಕೈ ಬಿಡುವಂತ ಕರ್ತನಾಗಿದ್ದಾನೆ ಪ್ರಿಯರ್. He says, I will lead you, I will uphold you with my righteous hand ಅಂತ ಹೇಳ್ತಾನೆ. ನಾನು ನನ್ನ ಬಲಗೈಯಲ್ಲಿ ನಾನು ನಡೆಸ್ತೇನೆ ಅಂತ ಹೇಳ್ತಾನೆ ಪ್ರಿಯರ್. ಸೊ ವೆನ್ ಗಾಡ್ಸ್ ರೈಟ್ ಹ್ಯಾಂಡ್ ಇಸ್ ವಿತ್ ಅಸ್, ನಾವು ಯಾವ್ದಕ್ಕೂ ಭಯಪಡದಂತೆ ನಾವು ಅವನ ಮೇಲೆ ನಾವು ಆತ್ಕೊಂಡು ಹೋಗ್ತಿರುವಾಗ ಖಂಡಿತ ನಮ್ಗೆ ಏನು ನಾವು ಭಯ ಪಡದೆ ನಾವು ಜೀವಿಸ್ಲಿಕ್ಕೆ ಸಾಧ್ಯ ಉಂಟು ಪ್ರಿಯರ್. ನಮ್ಗೆಲ್ಲ ಒಂದು ಕತೆ ನಮ್ಗೆಲ್ಲ ಚೆನ್ನಾಗಿ ಕಥೆಗಳು ಗೊತ್ತಿದೆ ಸತ್ಯವೇದ ಮೂಲಕದಿಂದ. ಆ ಸ್ತ್ರೀ 12 ವರ್ಷದಲ್ಲಿ ಇರುವಂತ ಸ್ತ್ರೀ ಅವಳು ತೊಂದರೆ ಪಡ್ತಿರುವಾಗ ಅವಳ ಜೀವನದಲ್ಲಿ ಬಹಳ ಕಷ್ಟ ಸಂಕಟವನ್ನು ಪಡ್ಕೊಂಡು ಬಂದು ಪ್ರಿಯರ್. ಶಿ ಹ್ಯಾಡ್ ನೆವರ್ ಹ್ಯಾಡ್ ಎನಿ ಹೋಪ್ಸ್ ಇನ್ ಅವರ್ ಲೈಫ್ಸ್. ಅವಳು ತಮ್ಮಿರುವಂತ ಎಲ್ಲ ಹಣಗಳೆಲ್ಲ ಖರ್ಚು ಮಾಡಿ ತನ್ನ ಕಾಯಿಲೆ ಗುಣ ಮಾಡಿಸ್ಕೊಳ್ಬೇಕಂತ ಅಲ್ಲಿ ಇಲ್ಲಿ ಹೋಗಿ ಎಲ್ಲಾನು ಕಳ್ಕೊಂಡಾಗ ಕೊನೆಯದಾಗಿ ಅವಳಿಗೆ ಒಂದು ನಿರೀಕ್ಷೆ ಆಗ್ತದೆ. ಏನಂದ್ರೆ, ಯೇಸು ಸ್ವಾಮಿನ ನಾನು ಅವಳು ಕೊಂಡೆನ ಮುಟ್ಟುವಾಗ ನಾನು ಗುಣ ಆಗ್ತದೆ ಅಂತ ಆ ನಂಬಿಕೆದಿಂದ ಏನ್ ಮಾಡ್ತಾಳೆ, ಅಕ್ಕಿ ಬಂದು ಯೇಸು ಸ್ವಾಮಿನ ಆ ಗೊಂಡಿ ಮುಟ್ಟಿದಾಗ ಅವಳು ಸ್ವಸ್ಥ ಆಗ್ತಾಳೆ ಪ್ರಿಯರ್. ನಿರೀಕ್ಷೆ. ಶಿ ಕ್ಲಿಂಗ್ ಆನ್ ಟು ಜೀಸಸ್. ಯೇಸು ಸ್ವಾಮಿನ ಹೊಂದಿಕೊಂಡ್ಳು ಅವಳು. ಖಂಡಿತವಾಗಿ ಯೇಸು ಸ್ವಾಮಿ ನನಗೆ ಅದ್ಭುತ ಕಾರ್ಯ ಮಾಡ್ತಾನಂತ ಆ ನಂಬಿಕೆದಿಂದ ಏನ್ ಮಾಡ್ತಾಳೆ, ಹೋಗಿ ಆ ಕೊಂಡಿನ ಮುಟ್ಟಿದಾಗ ಆ ಗುಣ ಬರ್ತಾಳೆ ಪ್ರಿಯರ್. ನಾವು ಕೂಡ ಈ ಸಮಯದಲ್ಲಿ ಸ್ವಾಮಿ ನಾವು ನಿರೀಕ್ಷೆ ಇಟ್ಬೇಕಂದ್ರೆ ನಾವು ಖಂಡಿತವಾಗಿ ನಮ್ಮ ದೇವರು ನಮ್ಮ ಸಂಗಡ ಇದ್ದಾನೆ ಅಂತ ಆ ನಿರೀಕ್ಷೆ ನಾವು ಇಟ್ಕೊಂಡು ಹೋಗುವಾಗ ಖಂಡಿತವಾಗಿ ಸ್ವಾಮಿ ನಮ್ಗೆ ಎಂದಿಗೂ ನಮ್ಮನ್ನ ಕೈ ಬಿಡೋದ ಕರ್ತನೆ ಸರ್. ಯಾಕಂದ್ರೆ ಎಲ್ಲಾ ಸತ್ಯವಾದ ವಾಕ್ಯದ ನೋಡಕ್ ಹೋಗುವಾಗ ನೀನಂತೂ ಹೆದರಬೇಡ, ಡೋಂಟ್ ಬಿ ಅಫ್ರೇಡ್ ಆಫ್ ಎನಿಥಿಂಗ್. ಅಂಡ್ he says, I am with you, ನಾನು ನಿನ್ನ ಸಂಗಡ ಇದ್ದೀನಿ ಅಂತ ಹೇಳ್ತಾನೆ ಪ್ರಿಯರ್. ಐ ವಿಲ್ ಸ್ಟ್ರೆಂಥನ್ ಯು, ನಾನು ನಿನ್ನ ಬಲಪಡಿಸ್ತೇನೆ ಅಂತ ಹೇಳ್ತಾನೆ. ಮತ್ತು ನನ್ನ ಬಲಗೈ ನಾನು ನಡೆಸ್ತೇನೆ ಅಂತ ಹೇಳುವಂತ ದೇವರು ನಮ್ಮನ್ನ ಎಂದಿಗೂ ಕೈ ಬಿಡದ ಕರ್ತನಾಗಿದೆ ಸ್ವಾಮಿ. ಈ ಸಮಯದಲ್ಲಿ ಇರುವಂತ ಎಲ್ಲ ಭಕ್ತರುಗಳೇ, ಇಲ್ಲಿರುವಂತ ಎಲ್ಲ ಸೇರುವಂತ ಕ್ರಿಸ್ತನ ಮಕ್ಕಳು ನಾ ಹೇಳುವಂತ ಸಮಯದಲ್ಲಿ ನಮ್ಮಲ್ಲಿ ನಿರೀಕ್ಷೆ ಯೇಸು ಸ್ವಾಮಿ ನಾವು ಇರ್ಬೇಕು. ಯಾವ ರೀತಿ ಹೆಣ್ಣು ಮಗಳು ನಿರೀಕ್ಷೆದಿಂದ ಬಂದು ಆ ಕೊಂಡಿನ ಮುಟ್ಟಿದ್ಲೋ ಅದೇ ರೀತಿ ಕೂಡ ನಾವು ಕೂಡ ನಮ್ಮ ನಿರೀಕ್ಷೆ ನಾವು ಬಲಪಡಿಸ್ಬೇಕು. ಇನ್ನೊಂದು ನಾವು ಕತೆ ನಾವು ನೋಡಕ್ ಹೋಗುವಾಗ ಜೈರಸ್ ಕತೆ ನೋಡಕ್ಬೇಕಂದ್ರೆ, ಅವನು ಬಂದು ಯೇಸು ಸ್ವಾಮಿ ಕೇಳ್ತಾನೆ, ನನ್ನ ಮಗಳು ಸಾಯೋ ಸಮಯದಲ್ಲಿ ಇದ್ದಾಳೆ, ಅವಳು ಬಂದು ನೀನು ಗುಣ ಮಾಡಿಸುವಂತ ಆ ನಂಬಿಕೆಯಿಂದ ಯೇಸು ಸ್ವಾಮಿ ಬಳಿಗೆ ಬರ್ತಾನೆ ಪ್ರಿಯರ್. ಅವನು ಹತ್ರ ಬರುವಾಗ
ಯಾರು ಬಂದು ಹೇಳ್ತಾರೆ ನಿನ್ನ ಮಗಳು ತೀರ್ಕೊಂಡು ಅಂತ ಹೇಳ್ಬೇಕು. ಎಷ್ಟು ದುಃಖದ ಇರುವಂತ ವ್ಯಕ್ತಿಯಾಗಿರ್ತಾರೆ ಜೇರಸನು. ಆದ್ರೂ ಕೂಡ ಅವನಿಗೆ ನಿರೀಕ್ಷೆ ಇತ್ತು, ಯೇಸು ಸ್ವಾಮಿ ಖಂಡಿತವಾಗಿ ನನಗೆ ಅದ್ಭುತ ಕಾರ್ಯ ಮಾಡ್ತಾನೆ, ನನ್ನ ಮಗಳನ್ನ ಗುಣ ಮಾಡ್ತಾನೆ ಆ ನಂಬಿಕೆದಿಂದ ಅವನು ಜೀವಿಸ್ತಾನೆ ಪ್ರಿಯರ್. ನಿಮ್ಗೆಲ್ಲ ಚೆನ್ನಾಗಿ ಗೊತ್ತುಂಟು, ಆ ಮಗಳು ಸತ್ತಾಗ ಯೇಸು ಸ್ವಾಮಿ ಅವ್ರ ಮನೆ ಬಂದಾಗ ಎಲ್ಲ ನೋಡ್ತಾನೆ, ಎಲ್ಲ ಜನಗಳು ಅಳ್ತಾ ಇರ್ತಾರೆ. ಹಾಗೆ ಸ್ವಾಮಿ ಹೇಳ್ತಾನೆ, ನೀವೆಲ್ಲ ಅಳಬೇಡಿ, ಆಕಿ ಸತ್ತಿಲ್ಲ ಬದುಕಿಲ್ಲ ಅಂತ ಹೇಳ್ತಾರೆ. ಜನಗಳೆಲ್ಲ ನೆಗನಾಡ್ತಾರೆ, ಏನಪ್ಪಾ ನಾವು ರಾತ್ರಿ ನೋಡ್ದಿ ಅವಳು ಸತ್ತು ಮನಗಿದಾಳೆ, ಆದ್ರೆ ಯೇಸು ಸ್ವಾಮಿ ಹೇಳ್ತಾರೆ ಅವಳು ಸತ್ಯ ಅಂತ ಹೇಳ್ಬೇಕಂದಾಗ ಅಲ್ಲಿ ಕೂಡ ಹಬ್ಬದ ಕಾರ್ಯ ಮಾಡ್ತಾನೆ ಪ್ರಿಯರ್. ಪ್ರಿಯರನ್ನ ಯೇಸು ಸ್ವಾಮಿ ನಮ್ಮ ಜೊತೆ ಸಂಗಡ ಇರುವವರೆಗೂ ನಾವು ಪ್ರಾರ್ಥಿಸುವಾಗ ಖಂಡಿತವಾಗಿ ನಮ್ಗೆ ಅದ್ಭುತ ಕಾರ್ಯ ಮಾಡುವಂತ ಕರ್ತನಾಗಿದ್ದಾನೆ. ನಮ್ಮ ಪ್ರಾರ್ಥನೆಯನ್ನ ಬಲಪಡಿಸ್ಕೊಳ್ಬೇಕು. ವಿ ಹ್ಯಾವ್ ಟು ಕ್ಲಿಂಗ್ ಆನ್ ಟು ಗಾಡ್ ಫಾರ್ ದಿಸ್ ಪ್ರಾಮಿಸಸ್ ದಟ್ ಹಿ ಹಸ್ ಕೆಪ್ಟ್ ಅಸ್. ನಮ್ಮ ನಿರೀಕ್ಷೆ ಯೇಸು ಸ್ವಾಮಿ ನಾವು ಇರ್ಬೇಕು. ಯಾಕಂದ್ರೆ ಯೇಸು ಸ್ವಾಮಿ ಹೇಳ್ತಾನೆ, ನೀವು ಮತ್ತು ಹೆದರಬೇಡಿ, ನೀವು ಯಾರಿಗೂ ನೀವು ಭಯಪಡಬೇಡಿ, ನಾನು ನಿಮ್ಮ ಸಂಗಡ ಇರುತ್ತಂತ ಹೇಳ್ದ ಪ್ರಿಯರ್. ಯಾವ ರೀತಿ ಈ ಹೆಣ್ಣು ಮಗಳಿಗೆ ಮತ್ತು ಜೇರಸ್ ಮಗಳಿಗೆ ಅದ್ಭುತ ಕಾರ್ಯ ಮಾಡ್ದ, ಅದೇ ರೀತಿ ಕೂಡ ನಮಗೂ ಕೂಡ ಕಾರ್ಯ ಮಾಡ್ಲಿಕ್ಕೆ ಶಕ್ತರಾಗಿದೆ ಪ್ರಿಯರ್. ಸಮ್ಟೈಮ್ಸ್ ನಾವು ತಿಳ್ಕೊಳ್ಬಹುದು, ನಮ್ಗೆ ಯಾರು ಇಲ್ಲ, ನಮ್ಮ ಮನಸ್ಸರೆಲ್ಲ ಕೈ ಬಿಟ್ಟ ಅಂತ ವಿ ಹ್ಯಾವ್ ನೋ ಟ್ರಸ್ಟ್ ಇನ್ ಮೆನ್. ನಾವು ಮನುಷ್ಯರ ಮೇಲೆ ನಾವು ಭರೋಸೆ ನಾವು ಹಾಕೊಳ್ಬಾರ್ದು, ನಾವು ದೇವ್ರ ಮೇಲೆ ನಾವು ಭರೋಸೆ ಹಾಕೊಳ್ಬೇಕು. ಯಾಕಂದ್ರೆ ಮನುಷ್ಯ ಇವತ್ತು ಬೆಳಿಗ್ಗೆ ಒಂಥರ ಹೇಳ್ತಾನೆ, ಸಾಯಂಕಾಲ ಒಂದು ಬದಲಾಗ್ತಾನೆ ಪ್ರಿಯರ್. ಆದ್ರೆ ಸ್ವಾಮಿ ಹೇಳ್ತಾನೆ, ನಾನು ಎಂದಿಗೂ ನಿಮ್ಮನ್ನು ಕೈ ಬಿಡೋದಿಲ್ಲ, ನಾನು ನಿನ್ನ ಸಂಗಡ ಇದ್ದೀನಿ ಅಂತ ಹೇಳ್ತಾನೆ ಪ್ರಿಯರ್. ಸೊ ಇವತ್ತು ಸಮಯದಲ್ಲಿ ಹೇಳ್ಬೇಕಾದ್ರೆ ವಿ ಹ್ಯಾವ್ ಟು ಟ್ರಸ್ಟ್ ಇನ್ ಗಾಡ್. ನಾವು ದೇವ್ರ ಮೇಲೆ ನಾವು ಭರೋಸೆ ಹಾಕೊಳ್ಬೇಕು. ಯಾರು ದೇವ್ರ ಮೇಲೆ ಭರೋಸೆ ಹಾಕೊಳ್ತಾರೋ ಅವ್ರ ಜೀವನದಲ್ಲಿ ಯಾರಿಗೂ ಭಯ ಪಡೋದಿಲ್ಲ. ಯಾಕಂದ್ರೆ ದೇವ್ರು ಅವರ ಸಂಗಡ ಇರ್ತಾನೆ ಪ್ರಿಯರ್. ಒಂದು ಸಲ ಒಂದು ದೋಣಿನಲ್ಲಿ ಅನೇಕ ಪ್ರಯಾಣ ಮಾಡ್ತಿರ್ಬೇಕಾದಾಗ ಸಣ್ಣಾಗ ಆ ಶಿಪ್ ಏನಂತಂದ್ರೆ ಐಸ್ಬರ್ಗ್ ಹೊಡೆದ್ಬಿಟ್ಟು ಚೂರಾಗ್ತದೆ. ಅನೇಕ ಜನಗಳು ಯಾರಿಗೆ ಸ್ವಿಮ್ಮಿಂಗ್ ಗೊತ್ತಿಲ್ಲ, ಈಜಡೆ ಗೊತ್ತಿಲ್ಲ, ತೀರ್ಕೊಳ್ತಾರೆ. ಆದ್ರೆ ಆ ದೋಣಿನಲ್ಲಿ ಒಬ್ರು ಫಾಸ್ಟ್ ಒಬ್ರು ಇರ್ತಾರೆ. ಅವ್ರು ಏನ್ ಮಾಡ್ತಂದ್ರೆ ಒಂದು ಹೊಡೆದಾಗಿದ್ದಂತ ದೋಣಿ ಒಂದು ಪ್ಲಾಂಕ್ ತಕೊಂಡು ಅದ್ರ ಹಿಡ್ಕೊಂಡು ಹೆಂಗೋ ತೇಲ್ಕೊಂಡು ಬಂದು ಒಂದು ಸಮುದ್ರ ಹತ್ರ ಬರ್ತಾನೆ ಪ್ರಿಯರ್. ಅಲ್ಲಿ ಬಂದ್ ನೋಡಕ್ ಹೋದಾಗ ಭಯಂಕರ ಕಾಡಿರ್ತದೆ, ಮತ್ತೆ ಸುತ್ತಮುತ್ತಲ ಬರೀ ನೀರಿರ್ತದೆ. ಇವನಿಗೆ ಭಯ ಆಗ್ತದೆ, ನಾ ಏನ್ ಮಾಡ್ಬೇಕು ಅಂತ ಬಹಳ ಯೋಚನೆ ಮಾಡ್ತಾನೆ. ಯಾರಾದ್ರೂ ಬಂದು ನನ್ನನ್ನು ಕಾಪಾಡ್ತಾರೋ ಅಂತ ಅವನಿಗೊಂದು ಭರವಸೆ ಇರ್ತದೆ. ಆದ್ರೆ ಯಾರು ಅಲ್ಲಿ ಬರೋದಿಲ್ಲ, ಅವ್ರನ್ನ ನೋಡ್ಕೊಳಕ್ ಆಗೋದಿಲ್ಲ, ಮತ್ತೆ ಯಾರು ಅವನಿಗೆ ಸಹಾಯ ಮಾಡ್ಲಿಕ್ಕೆ ಯಾರು ಬರಲ್ಲ ಪ್ರಿಯರ್. ಆ ಸಮಯದಲ್ಲಿ ಇವನೇನ್ ಮಾಡ್ತಾನಂದ್ರೆ ಫಾಸ್ಟ್ ಆಗಿ ಇದ್ಕೊಂಡಾಗ ಅವನು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾನೆ, ದೇವ್ರೇ ನನ್ ಗತಿ ಯಾಕಪ್ಪ ಹಿಂಗಾಗಿದೆ ಅಂತ ಪ್ರಾರ್ಥಿಸುವಾಗ ಅವನಿಗೆ ನಿರಸ್ಕ ಕಡಿಮೆ ಆಗ್ತದೆ, ಯಾರು ಬರೋದಿಲ್ಲ. ಮತ್ತು ತುಂಬಾ ದುಃಖದಿಂದ ಏನ್ ಮಾಡ್ತಾನಂದ್ರೆ ಅಲ್ಲಿ ಇರ್ಲಿಕ್ಕೆ ವಾಸಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಪ್ರಿಯರ್. ಅಲ್ಲಿ ಇರುವಂತ ಎಲ್ಲ ಈ ತೆಂಗಿನ ಮರದ ಸಸಿಗಳು ತೆಗೆದುಕೊಂಡು ಒಂದು ಸಣ್ಣ ಗುಡಿಸಲನ್ನು ಕಟ್ಕೊಂಡು ಅಲ್ಲಿ ಜೀವನ ಮಾಡ್ತಾ ಇರ್ಬೇಕಾದಾಗ ಕತೆ ಹೇಳ್ತಂದ್ರೆ ಅವನು 3 ತಿಂಗಳು ಅಲ್ಲೇ ಇರ್ತಾನೆ ನೋಡಿ ಪ್ರಿಯರ್. ಆ ಕಾಡಿನಲ್ಲಿ ಅಲ್ಲಿ ಹಣ್ಣುಗಳು ಅದು ಇದು ತಿಂದ್ಕೊಂಡು ಜೀವಿಸ್ಕೊಂಡು ಇರ್ತಾನೆ. ಒಂದು ದಿನ ಏನಾಗ್ತಂದ್ರೆ ಅವನು ಆಹಾರನ ಹುಡುಕಕ್ ಹೋಗುವಾಗ ಹುಡುಕೊಂಡು ಬರುವಾಗ ಸಮಯದಲ್ಲಿ ನೋಡ್ತಾನೆ, ಅವನು ಕಟ್ಟಿರುವಂತ ಒಂದು ಸಣ್ಣ ಗುಡಿಸಲು ಏನಾಗ್ತದೆ, ಬೆಂಕಿ ಹಚ್ಕೊಂಡ್ಬಿಡುತ್ತೆ. ಆ ಬೆಂಕಿ ಹಚ್ಕೊಂಡ ಇಡೀ ಮನೆನ ಸುಟ್ಟು ಹೋದಾಗ ಇವನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅಲ್ಲೇ ಕಣ್ಣೀರಿಟ್ಟು ದುಃಖದಿಂದ ಅಳ್ತಾನೆ, ದೇವ್ರೆ ಏನಪ್ಪ ನನ್ನ ಜೀವನ ಹಿಂಗಿದೆ ಅಂತ ಅಳ್ಲಿಕ್ಕೆ ಶುರು ಮಾಡ್ತಾನೆ. ನಾನು ಕಟ್ಟಿರುವಂತದ್ದು ಮನೆ ಕೂಡ ಅದು ಬೆಂಕಿ ಹಚ್ಕೊಂಡಿದ್ದಲ್ಲ ಸ್ವಾಮಿ ಅಂತ ಜೋರಾಗೆ ಅಳ್ಲಿಕ್ಕೆ ಶುರು ಮಾಡ್ತಾನೆ ಪ್ರಿಯರ್. ಪ್ರಾರ್ಥನೆ ಮಾಡ್ಕೊಂಡು ಅಳ್ತಿರ್ಬೇಕಾದಾಗ ದೂರದಿಂದ ಒಂದು ದೋಣಿ ಬರ್ತಾ ಇರ್ತದೆ. ಆ ದೋಣಿ ಬರ್ತಿರ್ಬೇಕಾದಾಗ ಇವ್ನು ಬಹಳ ಸಂತೋಷ ಆಗ್ತದೆ. ಓ, ನನಗೆ ಯಾರೋ ಬಂದು ನನ್ನ ಕಾಪಾಡ್ತಾರ ಅಂದ್ಬಿಟ್ಟು ಬರ್ತಾರೆ. ಆವಾಗ ಆ ದೋಣಿಯಿಂದ ಬಂದಾಗ ಇವನನ್ನ ತೆಗೆದುಕೊಂಡು ಆ ದೋಣಿನ ಹಾಕೊಂಡು ತೇಲ್ತಾ ಹೋಗ್ತಿರ್ಬೇಕಾದಾಗ ಅವಾಗ ಈ ಫಾಸ್ಟ್ ಒಂದ್ ಪ್ರಶ್ನೆ ಕೇಳ್ತಾರೆ, ನಿಮ್ಗೆ ಹೆಂಗ್ ಗೊತ್ತಿತ್ತು ನಾನು ಇಲ್ಲಿ ಇದ್ದೀನಿ ಅಂತ. ಆವಾಗ ಶಿಪ್ ಇರುವಂತ ಕ್ಯಾಪ್ಟನ್ ಹೇಳ್ತಾರೆ, ಈ ಬೆಂಕಿ ನಾವು ನೋಡಿದ್ವಿ, ಈ ಬೆಂಕಿಲಿ ಉರಿತಾ ಉಂಟದನ್ನ ನೋಡಿದಾಗ ಯಾರೋ ಇಲ್ಲೊಬ್ರು ಜೀವಿಸ್ತಿರ್ಬೇಕು, ಯಾರೋ ಒಬ್ರು ಇರ್ಬೇಕು ಅಂತ ಆ ಮೂಢಕದಿಂದ ಅವ್ರಿಗೆ ಬಂದು ಅವನನ್ನ ಸೇವ್ ಮಾಡ್ತಾರೆ ಪ್ರಿಯರ್. ಖಂಡಿತವಾಗಿ ನಾವು ನಿರೀಕ್ಷೆ ನಾವು ದೇವ್ರ ಮೇಲೆ ಹಾಕುವಾಗ ದೇವ್ರು ನಮ್ಗೆ ಎಂದೂ ಕೈ ಬಿಡೋದು ಕರ್ತನಾಗಿದ್ದಾನೆ. ಈ ಸಮಯದಲ್ಲಿ ನಾವು ನೋಡಕ್ ಹೋದಾಗ ಯಾವ ರೀತಿ ಈ ಫಾಸ್ಟ್ ದೇವ್ರು ರೆಸ್ಕ್ಯೂ ಮಾಡಿದ್ರು, ಯಾವ ರೀತಿ ದೇವ್ರು ಕಾಪಾಡಿದ್ರು, ಅದೇ ರೀತಿ ಕೂಡ ನಮ್ಮನ್ನು ಕಾಪಾಡ್ಲಿಕ್ಕೆ ಶಕ್ತನಾಗಿದೆ ಪ್ರಿಯರ್. ಸೊ ಈ ಸಮಯದಲ್ಲಿ ನಾವು ವಿಶ್ವಾಸವನ್ನು ದೇವ್ರ ಮೇಲೆ ಹಾಕ್ಬೇಕು.
ದೇವ್ರ ಮೇಲೆ ನಾವು ಹಾಕುವಾಗ ಖಂಡಿತವಾಗಿ ದೇವ್ರು ನಮ್ಮನ್ನು ಎಂದಿಗೂ ನಮ್ಮ ಕೈ ಬಿಡದೆ ಕಾಪಾಡಕತ್ತಿಂದ ಸ್ವಾಮಿ. ಈ ಸಮಯದಲ್ಲಿ ಈ ಸಮಯ ನಮಗೆ ಕೊಟ್ಟಿರುವಂತ ಸವಿತಾ ಮೇಡಮ್ ಅವ್ರಿಗೂ ರಾಜು ಅವರಿಗೆ ನಾವು ವಂದನೆ ಸಲ್ಲಿಸ್ತೀನಿ. ಇವತ್ತಿನ ಸಂದೇಶ ಅಂದ್ರೆ ನಮ್ಮ ನಿರೀಕ್ಷೆ ಯಾರ ಮೇಲೆ ನಾವು ಹಾಕೊಳ್ಬೇಕು, ನಮ್ಮ ನಿರೀಕ್ಷೆ ಕರ್ತರ ಮೇಲೆ ನಾವು ಹಾಕಬೇಕು. ಯಾರು ಕರ್ತರ ಮೇಲೆ ಹಾಕುತ್ತಾರೋ ಅವ್ರು ಎಂದಿಗೂ ದೇವರು ಅವರನ್ನು ಕೈ ಬಿಡೋದಿಲ್ಲ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಾವೆಲ್ಲರೂ ನಮ್ಮ ಇರುವಂತ ಎಲ್ಲ ಸಮಸ್ಯೆಗಳನ್ನು, ತೊಂದರೆಗಳನ್ನು, ಆಪತ್ತುಗಳನ್ನು ನಾವು ಯೇಸು ಸ್ವಾಮಿ ಬಳಿಗೆ ನಾವು ಹಾಕುವಾಗ ಅವ್ರು ಹೇಳ್ತಾನೆ, ಎಲ್ಲೋ ಕಷ್ಟಪಡುವರೆ ಹೊರೆ ಹೊತ್ತವರೆ ನೀವೆಲ್ಲೋ ನನ್ನ ಬಳಿಗೆ ಬಾ ಅಂತ ಹೇಳ್ತಾರೆ. ಸತ್ಯದ ವಾಕ್ಯ ನಮ್ಗೆ ಯಾವಾಗಲೂ ನಮ್ಗೆ ಒಂದು ಭರವಸೆಯನ್ನು ಕೊಡುವಂತ ವಾಕ್ಯಗಳಿದಾವೆ. ಸ್ವಾಮಿ ಹೇಳ್ತಾರೆ, ನಮ್ ತೆಗಿರೋದು ಎಲ್ಲ ಕಷ್ಟಗಳು, ಸಂಕಟ ನನ್ನ ಬಳಿಗೆ ನೀವು ಹಾಕುವಂತ ಹೇಳುವಾಗ ನಮ್ ತೆಗಿರೋದು ಎಲ್ಲ ಕಷ್ಟಗಳು, ತೊಂದರೆಗಳು, ಆಪತ್ತುಗಳು ಅವನ ಮೇಲೆ ಹಾಕುವಾಗ ಅವ್ನು ನಮಗಾಗಿ ಸಿದ್ಧಿಸ್ತಾನೆ. ನಾವು ನೋಡಬಹುದು ಕೀರ್ತನೆ 50 ಹೇಳ್ತಂದ್ರೆ, ನಿಮ್ಮ ಚಿಂತೆ ಭಾರವನ್ನು ನನ್ನ ಮೇಲೆ ಹಾಕಿ ಅಂತ ಹೇಳ್ತಾನೆ. ಕಾಸ್ಟ್ your burden upon him for he careth for others. So let us put our burdens to him. ನಮ್ಮ ಕಷ್ಟಗಳು, ಸಂಕಟಗಳನ್ನು ಹಾಕುವಾಗ ಅವನು ನಮ್ಗೆ ಬಿಡುಗಡೆ ಮಾಡುವಂತ ಕರ್ತನಾಗಿದೆ. ಸೊ ಈ ಸಮಯದಲ್ಲಿ ನಾವೆಲ್ಲರೂ ದೇವರ ಬಳಿಗೆ ನಾವು ಬಂದು ನಮ್ಮ ನಿರೀಕ್ಷೆನ ದೇವರ ಮೇಲೆ ಹಾಕುವಾಗ ಖಂಡಿತವಾಗಿ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡದೆ ನಡೆಸುವಂತ ಕರ್ತನಾಗಿದ್ದಾನೆ. ಸೊ ನಿಮ್ಮೆಲ್ಲರೂ ದೇವರ ಆಶ್ವಾಸಲಿ ಮತ್ತೆ ಈ ಪ್ರೇಯರ್ ಗ್ರೂಪ್ ಇನ್ನೂ ಕೂಡ ಹೆಚ್ಚೆಚ್ಚಾಗಿ ಬೆಳೀಲಿ. ಅನೇಕ ಜನಗಳು ಸತ್ಯವಾಕ್ಯ ತಿಳಿದುಕೊಂಡು ಕೂಡ ಅವ್ರು ಏನಾಗಿದೆ ಅಂದ್ರೆ ಯೇಸು ಸಮಯ ನಿರೀಕ್ಷೆ ಹಾಕುವಾಗ ಖಂಡಿತವಾಗಿ ದೇವರು ಅವರನ್ನು ನಡೆಸ್ತಾನೆ ಅಂತ ನನ್ನ ಸಣ್ಣ ಪ್ರಾರ್ಥನೆ. May God bless us this morning to trust in God, not to trust men, but trust in God. Put your effort in God and God will lead us throughout our life. This is my prayer. Amen. ಎಚ್ಚರವಾಗಿದ್ದು ಪ್ರಾರ್ಥಿಸಿ ಪ್ರಾರ್ಥನೆಯಲ್ಲಿ ದೈವಿಕ ಮನ್ನವನ್ನ ಬಡಿಸಿದ ಹಿರಿಕರಾದ ಗಾಂಧಿಜಾಜ್ರವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈಗ ಪ್ರಾರ್ಥನೆಯ ಸಮಯ. ಈ ಒಂದು ಸಮಯವನ್ನ ಬೋಧಕರಾದ ಎಂ ರಾಜರವರಿಗೆ ಕೊಡುವಂತವಳಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉತ್ತಮವಾದಂತ ಸಂದೇಶಕ್ಕಾಗಿ ಹಿರಿಯರಾದಂತ ಗಾಂಧಿ ಜಾರ್ಜ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಸೇವೆಯನ್ನು ಆಶೀರ್ವಾದ ಮಾಡಲಿ, ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ಹಂಚ್ಕೊಳ್ಬೇಕೆಂಬುದಾಗಿ ಕೇಳ್ತೇನೆ. ಸರ್, ನಮ್ ಕುಟುಂಬಕ್ಕೋಸ್ಕರ ಪ್ರೇಯರ್ ಮಾಡಿ. ವರಲಕ್ಷ್ಮಿ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿ. KP ರವಿ ಅವರ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್, ಹೇಳಿ. ನನ್ನ ಫ್ರೆಂಡ್ಸ್ ಆರೋಗ್ಯಕ್ಕಾಗಿ ಮತ್ತೆ ನನ್ನ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿ ಪಾಸ್ಟರ್. ಪ್ರಾರ್ಥನೆ ಮಾಡೋಣ. ಎಲರ್ಜಿ ಶೀತದಿಂದ ತುಂಬಾ ನರಳ್ತಾ ಇದ್ದಾನೆ. ರಾತ್ರಿ ಇಡೀ ನಿದ್ದೆ ಮಾಡೋದಿಲ್ಲ. ಅದಕ್ಕೆ ಅವನ ಹೆಲ್ತಿಗೋಸ್ಕರ ಪ್ರಾರ್ಥನೆ ಮಾಡಿ ಪಾಸ್ಟರ್. ಪ್ರಾರ್ಥನೆ ಮಾಡೋಣ. ಪಾಸ್ಟರ್ ಸಾಲಮನ್ ರವರು ಪ್ರಾರ್ಥನೆ ನಡೆಸಿ ಅಂತ ಆಶೀರ್ವಾದವನ್ನು ಕೊಡಬೇಕೆಂದು ಕೇಳ್ಕೊಳ್ತೇನೆ. ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬಕ್ಕಾಗಿ ಹಾಕಿದ್ದೀರಾ? ಪಾಸ್ಟರ್ ಸಾಲಮನ್ ಅವರು ಪ್ರಾರ್ಥನೆ ಮಾಡ್ತಾರೆ. ಕಲಿಯೂರ್ ಸಭೆಯಲ್ಲಿ ಕಮ್ಯುನಿಯನ್ ಸರ್ವಿಸ್ ಫಾಸ್ಟಿಂಗ್ ಪ್ರೇಯರ್ ಇದೆ ಸರ್, ಈ ವಾರ ಪ್ರೇಯರ್ ಮಾಡಿ. ಓಕೆ, ಮುಂದುವರಿಸಿ ಪಾಸ್ಟರ್. ಓಕೆ, ಪಾಸ್ಟರ್ ಸಾಲಮನ್ ಅವರು ಪ್ರಾರ್ಥನೆ ಮಾಡ್ತೀರಾ? ಪ್ರಾರ್ಥನೆ ಮಾಡ್ಬೇಕಾ? ಹಾ, ಓಕೆ. ಚಾರ್ಟ್ ಅಲ್ಲಿ ಇದೆ. ಚಾಟ್ ಅಲ್ಲಿ ಇದೆಯಾ? ಒಂದೇ ನಿಮಿಷ. ಓಕೆ, ಪ್ರಾರ್ಥನೆ ಮಾಡೋಣ. ನಿತ್ಯಕ್ಕೂ ವಾಸವಾಗಿರುವಂತ ನಮ್ಮ ನಿತ್ಯನಾದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರಗಳಾಗಲಿ ಸ್ವಾಮಿ. ನಾವು ಉಳಿದಿರುವುದು ನಿಮ್ಮ ಕರುಣೆಯ ಸ್ವಾಮಿ. ಈ ಮುಂಜಾನೆ ಹೊತ್ತಿನಲ್ಲಿ ನಿನ್ನ ಪ್ರಿಯ ದಾಸನ ಮುಖಾಂತರವಾಗಿ ನಮ್ಮ ಮೇಲೆ ಭರವಸೆಯನ್ನು ತುಂಬುವಂತ ಮಾತುಗಳನ್ನ ನಿನ್ನ ವಾಕ್ಯದಿಂದ ಆಧರಿಸಿಕೊಂಡು ತಿಳಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಅರ್ಪಿಸ್ತೇವೆ. ಹೌದು ಸ್ವಾಮಿ, ನಮ್ಮನ್ನ ಎಂದಿಗೂ ನೀನು ಕೈ ಬಿಡದ ದೇವರು. ನಮ್ಮನ್ನ ನಿನ್ನ ಬಲಗೈಯಿಂದ ಸ್ವಾಮಿ ನಮ್ಮನ್ನ ನಡೆಸುವಂತ ದೇವರು ನೀನಾಗಿದ್ದೀ. ಈ ಸಂದರ್ಭದಲ್ಲಿ ಸ್ವಾಮಿ,
ಆ ಭರವಸೆಯನ್ನು ನಾವು ಎಂದೆಂದಿಗೂ ಕೂಡ ಕಳೆದುಕೊಳ್ಳದೆ, ಎಂಥ ಸಂದರ್ಭಗಳಲ್ಲಿ ಆಗಲಿ, ಎಂಥ ಸನ್ನಿವೇಶಗಳಲ್ಲಿ ಆಗಲಿ, ನಾವು ನಿಮ್ಮ ಮೇಲೆ ಆತುಕೊಂಡು ಜೀವಿಸುವ ಹಾಗೆ ನಿನ್ನ ಕೃಪೆ ತೋರಿಸುತ್ತೇವೆ. ಹಾಗೂ ಈ ಸಂದರ್ಭದಲ್ಲಿ ಕೆಲವು ಪ್ರಾರ್ಥನೆಗಳಿದೆ ಕರ್ತನೆ, ಅವರಿಗಾಗಿ ಪ್ರಾರ್ಥಿಸುವಂತರಾಗಿದ್ದೇವೆ. ಸಹೋದರ ಒಂದು ಮಗುವಾದಂತ ನೆಲ್ಸನ್ಗಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆತನಿಗಿರ್ತಕ್ಕಂಥ ಸಮಸ್ಯೆಯನ್ನು ನೀನು ಬಲ್ಲವರಾಗಿದ್ದೀರಿ. ನಡಿಲಿಕ್ಕೆ ಸ್ವಾಮಿ ಮತ್ತು ಮಾತನಾಡಲಿಕ್ಕೆ ಸಮಸ್ಯೆ ಇದೆ. ಹಾಗೂ ಸಹೋದರ ರಾಮದಾಸ್ ಅವ್ರಿಗಾಗಿ ಪ್ರಾರ್ಥಿಸ್ತೇನೆ. ಹಾಗೂ ಪಾಸ್ಟರ್ ಜಯರಾಮನ್ ಅವ್ರಿಗಾಗಿ ಪ್ರಾರ್ಥಿಸ್ತೇವೆ. ಶ್ರೀಲಂಕಾದಿಂದ ಅವ್ರಿಗೆ ಎಲ್ಲಿ ಸುಮಾರು ದಿವಸಗಳಿಂದ ಪ್ರಾರ್ಥಿಸಿದ್ದೇವೆ ಸ್ವಾಮಿ. ಅವರ ಸಮಸ್ಯೆ ಏನಿದೆಯೋ ಗೊತ್ತಿಲ್ಲ. ಹಾಗೂ ರೆಬೆಕಾ ಅವರ ಕ್ಯಾನ್ಸರ್ ಸಮಸ್ಯೆಗಾಗಿ ಪ್ರಾರ್ಥಿಸ್ತೇವೆ. ಕೊನೆಯ ಹಂತಗಳಲ್ಲಿ ಇರತಕ್ಕಂತ ಈ ಒಂದು ಕ್ಯಾನ್ಸರ್ನ ಸಮಸ್ಯೆಯನ್ನ ಸ್ವಾಮಿ ನಿನ್ನ ಹತ್ತಿರಕ್ಕೆ ತಂದಿರುವಾಗ ಅವುಗಳನ್ನ ನೀನು ದೂರಪಡಿಸು. ಅವರು ಆರೋಗ್ಯದ ಜೀವಿತವನ್ನು ಜೀವಿಸುವ ಹಾಗೆ ನೀನು ಕೃಪೆ ತೋರಿಸು. ಹಾಗೂ ರೇಖಾ ಅವರ ಆರೋಗ್ಯದ ಸಮಸ್ಯೆಯನ್ನು ಸ್ವಾಮಿ ನೀನು ಬಲ್ಲವರಾಗಿದ್ದೀರಿ. ನಿನ್ನ ಪರಮಹಸ್ತದ ಅಡಿಗೆ ನಿಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಹಾಗೂ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಯೌವನಸ್ಥ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇವೆ. ವಿನಯ್ ಕೋಲ್ಕರ್ ಅವ್ರಿಗಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆತನನ್ನು ಆಶೀರ್ವದಿಸು. ಪ್ರಿನ್ಸ್ ಅವರಿಗಾಗಿ ಪ್ರಾರ್ಥಿಸ್ತೇವೆ. ಹಾಗೂ ಸಹೋದರ ಜಾನ್ ಡೇವಿಡ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇವೆ. ಬೋಧಕರಂತ ಜಾನ್ಸನ್ ಯೇಸುದಾಸ್ ಅವರ ಮಗನ ವಿದ್ಯಾಭ್ಯಾಸಕ್ಕಾಗಿ ಪ್ರಾರ್ಥಿಸುವಂತರಾಗಿದ್ದೇವೆ. ಲೌರಿ ಶಾಲೆಯಲ್ಲಿ ಅವರಿಗೆ ಸ್ವಾಮಿ ದಾಖಲುಪಡಿಸಿ ಮುಂದಿನ ವ್ಯಾಸಂಗಗಳನ್ನ ನಡೆಸಲಿಕ್ಕೆ ಹೋಗುವಾಗ ಆತನ ಮೇಲೆ ನಿನ್ನ ಕೃಪೆ ಇರಲಿ. ಹಾಗೂ ವೈರೋಚನ್ ಎಂಬಂತ ವ್ಯಕ್ತಿಗಾಗಿ ಪ್ರಾರ್ಥಿಸುವಂತರಾಗಿದ್ದೇವೆ. ಮುನೇಶ್ ಎಂಬಂತ ವ್ಯಕ್ತಿಗಾಗಿ ಪ್ರಾರ್ಥಿಸ್ತೇವೆ. ಹಾಗೂ ಸ್ವಾಮಿ ಹಿರಿಯರಂತ ಲೋಕೇಶ್ ಅವ್ರಿಗೆ ಪ್ರಾರ್ಥಿಸ್ತೇವೆ. ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಕಲ್ಲೂರು ಸಭೆಯಲ್ಲಿ ಕರ್ತನ ಭೋಜನವಿದೆ ಎಂಬುದಾಗಿ ಕೇಳಿದ್ದೇವೆ, ಅದನ್ನು ಆಶೀರ್ವಾದ ಮಾಡು. KP ರವಿ ಅವ್ರಿಗೆ ಪ್ರಾರ್ಥಿಸ್ತೇವೆ. ಅವರ ತಾಯಿಯವರ ಆರೋಗ್ಯದ ಸಮಸ್ಯೆಯನ್ನ ನೀವು ಬಲ್ಲವರಾಗಿದ್ದೀರಿ ಸ್ವಾಮಿ. ಇಲ್ಲಿ ಅನೇಕರು ಸ್ವಾಮಿ ನಾನಾ ವಿಧವಾದಂತಹ ಸಮಸ್ಯೆಗಳನ್ನ ನಿಮ್ಮ ಪಾದಗಳಲ್ಲಿ ಇಟ್ಟಿದ್ದಾರೆ ಸ್ವಾಮಿ. ಒಂದೊಂದು ವಿಜ್ಞಾಪನೆಗಳನ್ನ ನೀನು ಲಾಲಿಸಿ ನಮ್ಗೆ ಸದುತ್ತರಗಳನ್ನ ದಯಪಾಲಿಸು ಕರ್ತನೆ. ಅನೇಕ ದಿವಸಗಳಿಂದ ಈ ಒಂದು ವಿಜ್ಞಾಪನೆಗಳೇ ಪ್ರಾರ್ಥಿಸಿದ್ದೇವೆ. ನಾವು ಮಾಡಿರ್ತಕ್ಕಂಥ ಪಾಪದ ಸಲುವಾಗಿ ಸ್ವಾಮಿ ಈ ವಿಜ್ಞಾಪನೆಗಳಿಗೆ ಉತ್ತರಗಳು ಸಿಗುತ್ತಿಲ್ಲವೋ ಗೊತ್ತಿಲ್ಲ ದೇವ್ರೆ. ಅದರ ನಂಬಿಕೆ ಕಡಿಮೆ ಇದೆಯೋ ಗೊತ್ತಿಲ್ಲ ದೇವ್ರೆ. ಯಾವ ಕಾರಣಕ್ಕಾಗಿದು ತಡೆಗಟ್ಟಿದೆಯೋ ಗೊತ್ತಿಲ್ಲ ಸ್ವಾಮಿ. ಆದ್ರೆ ನೀನು ಕೃಪಾಮಯನು ಕರುಣಾಸಾಗರನಾಗಿದ್ದುಕೊಂಡು ನಮ್ಮನ್ನು ನಿತ್ಯಕ್ಕೂ ಪ್ರೀತಿಸುವ ದೇವರು ನೀನಾಗಿದ್ದುಕೊಂಡು ಸ್ವಾಮಿ ಎಲ್ಲಾ ಸಮಸ್ಯೆಗಳನ್ನ ನಮ್ಮ ಪ್ರಿಯರು ಅನುಭವಿಸುವಂತ ಸಂದರ್ಭದಲ್ಲಿ ಅವುಗಳನ್ನು ದೂರ ಮಾಡು. ಅವರು ಹಿಂದೆ ಕಂಡಿರುವಂತ ಈ ಒಂದು ಸಮಸ್ಯೆಗಳ ಮುಂದೆ ಎಂದಿಗೂ ಕೂಡ ಅವರು ಅನುಭವಿಸದಿರುವ ಹಾಗೆ ನೀಂತರೆ ಕಾರ್ಯ ಮಾಡಿರಿ ಎಂದು ಪ್ರಾರ್ಥಿಸ್ತೇವೆ. ಮಾತ್ರವಲ್ಲ ಸ್ವಾಮಿ, ಅನೇಕರು ಹೇಳ್ಕೊಳ್ಳದೆ ಇರ್ಬೋದು, ಅವ್ರಿಗೆ ಸಮಸ್ಯೆಗಳು ಏನಿದೆಯೋ ಗೊತ್ತಿಲ್ಲ, ಆದ್ರೆ ಅವುಗಳನ್ನು ಸ್ವಾಮಿ ಆಶೀರ್ವದಿಸು. ಹಾಗೂ ಕರ್ತನೆ ಮತ್ತೊಂದು ಆವರ್ತಿ ಈ Zoom ಮಾಧ್ಯಮದಲ್ಲಿ ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತಹ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆ ನಿನ್ನ ಹೇಳುವಂತ ಆಶೀರ್ವಾದವನ್ನಿಸಿ ದಿನವೆಲ್ಲ ನಮ್ಮನ್ನ ಅದ್ಭುತವಾಗಿ ನಡೆಸಿ ಸ್ವಾಮಿ. ನಾವು ನಿನ್ನ ಮಾರ್ಗದರ್ಶನಗಳನ್ನ, ನಿಮ್ಮ ಆಲೋಚನೆಗಳನ್ನ ಹಾಗೂ ಸ್ವಾಮಿ ನಿಮ್ಮ ನಡೆಸುವಿಕೆಯನ್ನ ನಾವು ತಿಳಿದುಕೊಂಡು ನಿಮ್ಮನ್ನೇ ಆಶ್ರಯಿಸಿ ಜೀವಿಸುವ ಹಾಗೆ ಕಾರ್ಯ ಮಾಡಿರಿ ಎಂದು ಯೇಸು ಕ್ರಿಸ್ತರ ಪಾದದಲ್ಲಿ ದೀನರಾಗಿ ಅತ್ಯಂತ ವಿನಯದಿಂದ ತಾಳ್ಮೆಯಿಂದ ಬೇಡಿದ್ದೇವೆ ತಂದೆಯೇ, ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಾಲಮನ್ರು ಕೊಡಬೇಕೆಂದು ಕೇಳ್ಕೊಡ್ತಾನೆ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ.
ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಈ Zoom ಮಾಧ್ಯಮದಲ್ಲಿ ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತಹ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ, ಹಾಗೂ ಇಂದು ವಾಕ್ಯವನ್ನು ಹಂಚಿಕೊಟ್ಟಂತ ನಿನ್ನ ಪ್ರಿಯದಾಸರಂತ ಗಾಂಧಿ ಜಾರ್ಜ್ ರವರ ಮೇಲೆಯೂ, ಅವರ ಸೇವೆಯ ಮೇಲೆಯೂ, ಕುಟುಂಬದ ಮೇಲೆಯೂ, ಹಾಗೂ ಸ್ವಾಮಿ ಮುಂಜಾನೆ ಹಾಗೂ ಸಂಜೆ ಊಟಗಳನ್ನು ಆಯೋಜಿಸತಕ್ಕಂಥ ಬೋಧಕರಂತ ಎಂ ರಾಜರವರ ಮೇಲೆಯೂ, ಇದರಲ್ಲಿ ಪಾಲ್ಗೊಂಡಿರುವಂತ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ ನಿನ್ನ ಹೇರಳವಾದಂತ ಆಶೀರ್ವಾದವು ಇಂದು ಎಂದೆಂದು ನಿತ್ಯ ನಿರಂತರಕ್ಕೂ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. 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 ಎಚ್ಚರವಾಗಿದ್ದು ಪ್ರಾರ್ಥಿಸುವ ಪ್ರಾರ್ಥನೆಯಲ್ಲಿ ಕೂಡಿ ಬಂದಂತ ತಮ್ಮೆಲ್ಲರಿಗೂ ಹಾಗೂ ಈ ದಿನದ ಸಂದೇಶವನ್ನು ತಂದಂತ ಹಿರಿಕರಿಗೂ ಪ್ರಾರಂಭದ ಹಾಗೂ ಅಂತ್ಯದ ಪ್ರಾರ್ಥನೆಯನ್ನ ಮಾಡಿದಂತಹ ಬೋಧಕರಿಗೂ ಹಿರಿಕರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತೆ ನಾವು ಸಾಯಂಕಾಲದಲ್ಲಿ ಕನ್ನಡ ಅಂತಾರಾಷ್ಟ್ರೀಯ ಸಭಾ ಶಾಲೆಯಲ್ಲಿ ಕೂಡಿ ಬರುವ ಎಲ್ಲರಿಗೂ ಬೆಳಗಿನ ಮುಂಜಾನೆಯ ಶುಭೋದಯಗಳು. ಥ್ಯಾಂಕ್ ಯು. ಓಕೆ. ಹಿರಿಯರಂತ ಗಾಂಧಿ ಜಾರ್ಜ್ ಅವರಿಗೆ ವಂದನೆಗಳು. ಉತ್ತಮವಾದಂತಹ ಪ್ರಸಂಗಕ್ಕಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮತ್ತು ಈ ಕಾರ್ಯಕ್ರಮದಲ್ಲಿ ಹೀಗೆ ಭಾಗವಹಿಸಿ ಅಲ್ಲಿರ್ತಕ್ಕಂಥ ನಮ್ಮ ಸಭೆಯನ್ನು ಸಹ ಈ ಕಾರ್ಯಕ್ರಮದಲ್ಲಿ ಪ್ರೋತ್ಸಾಹಿಸಬೇಕೆಂಬುದಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಇದ್ದೀರಾ?